ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಶುಭೋದಯ. ಎಲ್ಲ ಹೆಂಗಿದ್ದಿ? ಆರಾಮಿದ್ರಾ? ನಾನಿವತ್ತು ಬೆಳಿಗ್ಗೆಯಿಂದ ಏನೇನು ಕೆಲಸ ಮಾಡಿದಳೆಲ್ಲ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೆ. ಅದಕ್ಕಿಂತ ಮೊದಲು ನನಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನ್ನ ರಿಕ್ವೆಸ್ಟು. ಹಾಗೆ ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ಬೆಳಿಗ್ಗೆ ಎದ್ದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ದೇವ್ರ ಮುಂದೆ ಗಾಮೆ ನೀರು ಹಾಕಿ ಒರೆಸಿ, ಹಾಗೆ ರಂಗೋಲಿ ಹಾಕಿ ದೇವ್ರಿಗೆ ದೀಪ ಹಚ್ಚಿ ಈಗ ಕಸ ಗುಡಿಸೋವು. ದಿನ ಬೆಳಿಗ್ಗೆ ಎದ್ದ ಕೂಡಲೇ ಒಂದ್ಸರಿ ತೋಟಕ್ಕೆ ಹೋಗ್ತಾ ಇದ್ದೆ. ಆದರೆ ಇವತ್ತು ದೊಡ್ಡ ಮಳೆ ಇದ್ದ ಕಾರಣ ತೋಟಕ್ಕೆ ಹೋಗ್ತಾ ಇದ್ದೆ. ಮೊದಲು ಹೊರಗಡೆ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಬಿಡ್ತೆ. ನಮ್ಮನೆ ಹಳೆ ಮನೆ, ಒಂದು 35 ವರ್ಷದ ಹಳೆ ಮನೆ. ಟೈಲ್ಸ್ ಎಲ್ಲ ಇಲ್ಲೇ, ಬರೀ ಸಿಮೆಂಟೆಯ, ಈ ಥರ ಕೆಂಪು ಸಿಮೆಂಟು. ಹಾಗೆ ಬೆಳಿಗ್ಗೆ ಹಾಲು ಪ್ಯಾಕೆಟ್ ತಂದು ಹಾಲು ಕಾಸ್ಕೊಂಡೆ. ಇವತ್ತು ನಾನು ಒಬ್ಬನೇ ಆಗಿದ್ದಕ್ಕೆ ನಿನ್ನೆದೇ ಸ್ವಲ್ಪ ಹಿಟ್ಟಿತ್ತು. ಅದೇ ಹಿಟ್ಟಿಗೆ ಸ್ವಲ್ಪ ದೊಡ್ಡ ರವೆ ಹಾಕಿದೆ. ಒಂದು ಪುಟ್ಟಿ ಹುಟ್ಟಲ್ಲಿ 1-2 ಹುಟ್ಟು ದೊಡ್ಡ ರವೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಹಾಲು ಬಿಸಿ ಇಟ್ಟಿದ್ದೆ. ಹಾಲು ಕಾಯ್ತು. ಗ್ಯಾಸ್ ಮೊದಲು ಬಂದ್ ಮಾಡ್ಕೊತೆ. ದೋಸೆ ಹಿಟ್ಟಿಗೆ ಒಂಚೂರು ಉಪ್ಪು ಹಾಕತ್ತೆ. ರವೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ತೆ. ಎಂತಕ್ಕೆ ಅಂದರೆ ನಿನ್ನೆಗೆ ಉಪ್ಪು ಹಾಕಿದ್ದಿತ್ತು ದೋಸೆ ಹಿಟ್ಟಿಗೆ. ಹಾಗಾಗಿ ಈಗ ರವೆ ಎಷ್ಟು ಹಾಕಿದ್ದೆ ಅಷ್ಟೇ ಉಪ್ಪು ಹಾಕತ್ತೆ. ಒಂದು 5 ನಿಮಿಷ ನೆನೆಸಲು ಬಿಡುತ್ತೆ, ಮುಚ್ಚಾಕಿಡುತ್ತೆ. ರವೆ ಒಂದು 5 ನಿಮಿಷ ನೆನೆಯುವವರೆಗೆ ನಾನು ಇಲ್ಲಿ ಒಂದು ಅರ್ಧ ಸೌತೆಕಾಯಿ ಮತ್ತು ಒಂಚೂರು 1-2 ಪೀಸು ಕ್ಯಾರೆಟು ಚಿಕ್ಕದಾಗಿ ತುರ್ಕೊಂಡು ಈ ಹಿಟ್ಟಿಗೆ ಸೇರಿಸ್ಕತ್ತೆ. ಒಂದು 3-4 ದೋಸೆಗೆ ಅಷ್ಟೇ, ಹಾಗಾಗಿ ಜಾಸ್ತಿ ಬೇಡ. ಒಂಚೂರು ಸೌತೆಕಾಯಿ, ಒಂಚೂರು ಕ್ಯಾರೆಟು ಸಾಕು. ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕರಡವು. ಹಾಗೆ ಇದಕ್ಕೆ 1 ಚಮಚ ಸಾಂಬಾರು ಪೌಡ್ರ್ ಹಾಕ್ತೆ. ನಾನು ಹಸಿಮೆಣಸು ಹೆಚ್ಚಿಗೆ ಯೂಸ್ ಮಾಡ್ತೀನಿಲ್ಲ ಆರೋಗ್ಯದ ದೃಷ್ಟಿಯಿಂದ. ನೀರು ಎಷ್ಟು ಬೇಕೋ ಅಷ್ಟು, ಜಾಸ್ತಿ ತೆಳ್ಳಗಪ್ಪಲಿಲ್ಲ. ತೆಳ್ಳಗಾದರೆ ದೋಸೆ ಪೂರ್ತಿ ಮಿದು ಆಗೋಗ್ತು. ಈಗ ಹಿಟ್ಟೆಲ್ಲ ರೆಡಿ ಆಯ್ತು. ನಾನು ದೋಸೆ ಬಂಡಿ ಇಟ್ಕತ್ತೆ. ದೋಸೆ ಬಂಡಿ ಇಟ್ಕೊಂಡು ಎಣ್ಣೆ ಹಚ್ಕತ್ತೆ. ಅದೊಂದು ಗ್ಯಾಸ್ ಒಲೆ ಮೇಲೆ ಒಂದು ಪಾತ್ರೆದೊಳಗೆ ನೀರಿರುತ್ತೆ. ಅದು ಚಾಕ್ಕೆ 1 ಚಮಚ ಚಹಾ ಪುಡಿ ಹಾಕ್ತೆ. ಚಾಕ್ಕೆ ಸಕ್ಕರೆ ಅಂತೂ ಹಾಕ್ತಿಲ್ಲ, ಚಪ್ಪೆ ಚಹಾ ಕುಡಿತೀನಿ ನಾನು. ಇಲ್ಲಿ ದೋಸೆ ಬಂಡಿ ಬಿಸಿ ಆಯ್ತು. ಈಗ ದೋಸೆ ಇರುತ್ತೆ. ದೋಸೆನ ಈ ಥರ ಮಾಡಿದರೆ ಸ್ವಲ್ಪ ತೆಳ್ಳಗಾಗ್ತು. ತೆಳ್ಳಗಾದರೆ ತಿಂಬುಲ್ದೆ ರುಚಿ ಆಗ್ತು. ಜಾಸ್ತಿ ದಪ್ಪ ಆದರೆ ಚಲೋ ಆಗ್ತಿಲ್ಲ. 1 ನಿಮಿಷ ಮುಚ್ಚಿಡುವು ದೋಸೆನ. ಈಗ ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋವು. ಮೇಲಿಂದ ಸಿಂಪಡಿಸಿರು ಸಾಕು ಕೊಬ್ಬರಿ ಎಣ್ಣೆಯ. ಒಳ್ಳೆ ಘಮ ಪರಿಮಳ ಬರ್ತಾ ಇತ್ತು. ದೋಸೆ ಬಂಡಿಯಿಂದ ಎಷ್ಟು ಚಲೋ ಹೇಳ್ತು. ಹಾಗೆ ಮತ್ತೊಂದು ಕಡೆನೂ ಕೊಬ್ಬರಿ ಎಣ್ಣೆ ಹಾಕೋವು. ವಿಡಿಯೋನ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ಬಿಸಿ ದೋಸೆ ರೆಡಿ ನೋಡಿ. ಮಸಾಲೆ ದೋಸೆ ಕಾಣಿಸ್ತು ಕಲರೆಲ್ಲ. ಮತ್ತು ದೋಸೆ ಬಂಡಿಗೆ ಎಣ್ಣೆ ಹಚ್ಚಿ ಮತ್ತೆ ದೋಸೆ ಈ ಥರ ಹತ್ತಿರಸಿರಂತು. ಮತ್ತು ಸೌತೆಕಾಯಿ ಹಾಕಿದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಕ್ಯಾರೆಟಲ್ಲಂತೂ ತುಂಬ ಪೌಷ್ಟಿಕಾಂಶ ಇತ್ತು. ಇಲ್ಲಿ ಇತ್ಲಾಗೆ ಚಹಾ ರೆಡಿ ಆಯ್ತು. ದೋಸೆ ಸ್ವಲ್ಪ ಬೆಂದಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ತೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ತೆ. ನಾನು ಅದ್ರ ಮೇಲೆ ಚಟ್ನಿ ಪುಡಿ ಉದುರಿಸ್ತೆ. ಆವಾಗ ಮತ್ತು ಟೇಸ್ಟ್ ಬಂತು. ಚಟ್ನಿ ಪುಡಿ ಮೇಲೆ ಮತ್ತೊಂಚೂರು ಎಣ್ಣೆ ಹಾಕ್ತೆ. ಇದು ಒಂಥರ ಮಸಾಲೆ ದೋಸೆ ಆದಂಗೆ ಆಗ್ತು. ವೆರೈಟೀಸ್ ದೋಸೆ. ಮತ್ತು ಒಂಚೂರು ಸ್ವೀಟ್ ಆಗೋ ಅಂದರೆ ಚಟ್ನಿ ಪುಡಿ ನಂತರ ಒಂಚೂರು ಸಕ್ಕರೆ ಪುಡಿ ಉದುರಿಸ್ಕೊಳ್ಳವು. ಆವಾಗ ಮತ್ತು ಟೇಸ್ಟ್ ಬಂತು. ನಾನಿವತ್ತು ದೋಸೆಗೆ ಚಟ್ನಿ ಎಲ್ಲ ಮಾಡಿದ್ನಿಲ್ಲ, ಅದಕ್ಕೆ ಈ ಥರ ಮಾಡಿದೆ. ತಿಂಬುಲಂತೂ ರಶ್ಶಿ ಟೇಸ್ಟಾಗಿರ್ತು. ನೀವು ಒಂದ್ಸರಿ ಮಾಡಿ ನೋಡಿ ಅಕ್ಕ. ಬಿಸಿ ದೋಸೆ ತಿಂದಾದ್ಮೇಲೆ ಪಾತ್ರೆ ತೊಳೆಯವು.
ಇದಕ್ಕೆ ಜಾಯಿಕಾಯಿ ಪತ್ರೆ ಹೇಳ್ತಾರೆ ನಮ್ಮ ಕಡೆ. ಇದನ್ನು ಗ್ಯಾಸ್ ಉರಿಯಲ್ಲಿ ಸಣ್ಣ ಉರಿ ಮಾಡಿ ಒಣಗಿಸಲಿಟ್ಟಿದ್ದೆ ಬಂಡಿ ಮೇಲೆ ಹಾಕಿ. ಈಗ ಅದು ಒಣಗಿದ್ದು, ಒಣಗಿದ ಮೇಲೆ ಈ ಥರ ಡಬ್ಬಿ ಒಳಗೆ ಶೇಖರಣೆ ಮಾಡಿ ಡಬ್ಬಿ ಮುಚ್ಚಳ ಗಟ್ಟಿ ಹಾಕಿ ಇಡ್ಸವು. ಘಮ ಘಮ ಪರಿಮಳ. ಹಾಗೆ ಬೆಳಗಿನ ಮನೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಅಂಗಡಿ ಕಡೆ ಹೋಗಿ ಬರೋವು. ಯಾಕೆಂದರೆ ಮನೆಯಲ್ಲಿ ಸುಮಾರು ಕಾಳು ಬೇಳೆ ಎಲ್ಲ ಖಾಲಿ ಆಯಿತು, ಅದನ್ನೆಲ್ಲ ತಗೊಬರೋವು. ಈಗ 2 ವಾರದ ಹಿಂದೆ ಒಂದು ತೆಂಗಿನ ಮರ ಬಿದ್ದು 5 ಕರೆಂಟ್ ಕಂಬ ಮುರಿದೋಗಿತ್ತು. ಅದನ್ನೆಲ್ಲ ಹಾಕಿದ್ದ. ಮರುದಿನನೇ ಬಂದು ಎಲ್ಲ ಕೆಲಸ ಮಾಡಿದ್ದ. ನೋಡಿ, ಇಲ್ಲೆಲ್ಲ ಒಂದು ಕರೆಂಟ್ ಕಂಬ ಮುರಿದ್ದು, ರೋಡಲ್ಲಿ 2-3 ಕರೆಂಟ್ ಕಂಬ ಮುರಿದ್ದು, ಎಲ್ಲ ಕಡೆ ಹೊಸ ಕಂಬ ಹಾಕಿ ಕರೆಕ್ಟಾಗಿ ಲೈನ್ ಎಲ್ಲ ಹಾಕೋಗಿದ್ದ. ಹಾಗೆ ವೇಸ್ಟ್ ಬೇಡದ ಮರ ಎಲ್ಲ ಕಡ್ಸಾಕಿದ್ದ. ಹಾಗೆ ಈಗ ಓಡಾಡೋಲ್ಲ ಒಳ್ಳೆ ಬೆಳಕು ಬರ್ತಾ ಇದ್ದು. ಅಲ್ಲಿ ಅವ್ರ ಮನೆ ಹತ್ರನೂ ಒಂದು ಹೋಗಿತ್ತು ಕಂಬ, ಅದನ್ನು ಹಾಕಿದ್ದ. ಇದೆಲ್ಲ ನಾನು ದಿನ ಓಡಾಡೋ ದಾರಿ. ನೋಡಿ ಎಷ್ಟು ಸುಂದರವಾದ ಪರಿಸರ. ನಮ್ಮ ಹಳ್ಳಿ ಕಡೆ ಎಲ್ಲ ತೋಟಕ್ಕೆ ಇದೇ ಥರ ಬೇಲಿ ಕಟ್ಟೋದು. ದನ ಮತ್ತು ಹಂದಿ ಎಲ್ಲ ಒಳಗಡೆ ತೋಟದೊಳಗಡೆ ಬಪ್ಪಲಿಲ್ಲ ಹೇಳಿ ಈ ಥರ ಬೇಲಿ ಕಟ್ಟಿದ್ದು ನೋಡಲೇ ತುಂಬ ಖುಷಿ ಆಗ್ತು. ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕ ಹಳ್ಳ. ಇದು ಮಳೆ ಬಂದರೆ ಮಾತ್ರ ನೀರು ಬರೋದು, ಇಲ್ಲ ಅಂದರೆ ಇಷ್ಟೇ. ಹಾಗೆ ರೋಡಲ್ಲಿ ಮೇಲ್ಗಡೆ ಬಂದರೆ ದೇವಸ್ಥಾನ, ಹಾಗೆ ಬಸ್ ಸ್ಟ್ಯಾಂಡು, ಸೀದಾ ರೋಡಲ್ಲಿ ಆ ಕಡೆ ಈ ಕಡೆ ಎಲ್ಲ ತುಂಬ ಒಳ್ಳೆ ಪರಿಸರ, ದೊಡ್ಡ ದೊಡ್ಡ ಮರ. ಇದೊಂದು ದೊಡ್ಡ ಅಶ್ವತ್ಥ ಮರ, ಇಲ್ಲೊಂದು ಚಿಕ್ಕ ಅಶ್ವತ್ಥ ಮರ. ಈ ಕಡೆ ರೋಡಿನ 2 ಸೈಡು ಸಾಗುವಾನಿ ಮರ. ಹಾಗೆ ಇಲ್ಲಿ ರೋಡ್ ಸೈಡಿಗಿರೋದು ತಗಟೆ ಗಿಡ. ಈ ತಗಟೆ ಸೊಪ್ಪಿನಿಂದ ವೆರೈಟೀಸ್ ಪದಾರ್ಥ ಮಾಡ್ತಾರೆ. ಹಸಿ, ತಂಬಳಿ, ಚಟ್ನಿ, ಪಲ್ಯ ಎಲ್ಲ ಮಾಡ್ತಾರೆ. ಅಷ್ಟು ಟೇಸ್ಟ್ ಆಗಿತ್ತು. ಹಾಗೆ ಅಂಗಡಿದೆಲ್ಲ ವಿಡಿಯೋ ಮಾಡಿದ್ನಿಲ್ಲ, ಅಂಗಡಿದೆಲ್ಲ ಇನ್ನೊಂದು ದಿವಸ ವಿಡಿಯೋ ಮಾಡ್ತೆ. ಈಗ ಮನೆಗೆ ಬಂದೆ, ಅಂಗಡಿಗೆ ಹೋಗಿ ಕಾಳು ಬೇಳೆ ಅಂಗಡಿ ಕಸ ಮನೆಲ್ಲ ತಂದ್ಕೊಂಡು ಮನೆಗೆ ಬಂದೆ. ನಾನು ಯಾವತ್ತೂ ಈ ಕಾಳು ಬೇಳೆ ಎಲ್ಲ ಮನೆ ತಂದು ಕೂಡಲೇ ಸ್ವಲ್ಪ ಹುರಿದಿಟ್ಬಿಡ್ತೆ. ಮಳೆಗಾಲದಲ್ಲಂತೂ ಬೇಗ ಹಾಳಾಗೋಗ್ತು. ಹೊಸದಾಗಿ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಬರುವ ಸಬ್ಸ್ಕ್ರೈಬ್ ಅನ್ನುವ ಬಟನನ್ನು ಪ್ರೆಸ್ ಮಾಡಿ ಸಾಕು. ನಿಮ್ಮ ದುಡ್ಡೇನು ಕಟ್ಟಾಗ್ತಿಲ್ಲ, ನನಗೆ ತುಂಬ ಹೆಲ್ಪ್ ಹಾಗೆ ಲೈಕ್ಸ್ ಕೊಡಿ. ಇವತ್ತಿನ ನನ್ನ ಬೆಳಗಿನ ದಿನಚರಿ. ಇನ್ನೂ ಅಡುಗೆ ಮಾಡ್ಕೊಳ್ಳವು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ.